ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆ ಅವರ ತಂದೆಯ ಹೆಸರಿನಲ್ಲಿ ವಿ.ಆರ್. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ಗೆ ಇವತ್ತು 28 ವರ್ಷಗಳ ಕಾಲ ತುಂಬಿರುವುದು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದ ಜುಲೈ 1ನೇ ತಾರೀಕಿನಂದು ಸಂಸ್ಥಾಪಕರ ದಿನಾಚರಣೆ ಅಂತ ಆಚರಣೆಯನ್ನ ಮಾಡ್ತಾರೆ. ಈ ಸಂಸ್ಥಾಪಕ ದಿನಾಚರಣೆಯನ್ನ ತುಂಬಾ ಅರ್ಥಗರ್ಭಿತವಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ಸಂಸ್ಥಾಪಕ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ, ಸಮಾಜದ ವಿವಿಧ ಭಾಗಗಳಲ್ಲಿ ಸಾಧನೆಗೈದವರಿಗೆ, ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ, ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತ ಪ್ರತಿಯೊಬ್ಬರನ್ನ ಕೂಡ ಇಲ್ಲಿ ಕರೆದುಕೊಂಡು ಬಂದು ಸನ್ಮಾನಿಸಿ ಗೌರವಿಸಲಾಗುತ್ತೆ. ಅದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಕೂಡ ನಡೆಯುತ್ತೆ. ಕಣ್ಣಿನ ತಪಾಸಣಾ ಶಿಬಿರ ಆಗಿರ್ಬೋದು, ಅದೇ ರೀತಿ ವಿವಿಧ ಕಾಯಿಲೆಗೆ ಸಂಬಂಧಪಟ್ಟಂತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೆಯುತ್ತೆ. ಆ ಮೂಲಕ ಸಂಸ್ಥಾಪಕರ ದಿನಾಚರಣೆಯನ್ನ ಇಲ್ಲಿ ಅರ್ಥಗರ್ಭಿತವಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ವೀಕ್ಷಕರೇ, 1998ರಲ್ಲಿ ಆರ್.ವಿ. ದೇಶಪಾಂಡೆ ಅವರು, ಅಂದ್ರೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಅವರು ತಮ್ಮ ತಂದೆಯವರ ಒಂದು ಹೆಸರಿನಲ್ಲಿ ವಿ.ಆರ್. ದೇಶಪಾಂಡೆ ಮೆಮೋರಿಯಬಲ್ ಟ್ರಸ್ಟ್ ಅನ್ನ ಹುಟ್ಟು ಹಾಕ್ತಾರೆ. ಇದು 1998ರಲ್ಲಿ ಸ್ಥಾಪನೆಯಾಗತ್ತೆ. ಅದಾದ ನಂತರ ಈ ಟ್ರಸ್ಟ್ ಮೂಲಕ ಒಂದು ಉದ್ಯೋಗ ಕ್ರಾಂತಿ ಮಾಡಬೇಕು, ಅದೇ ರೀತಿ ಶಿಕ್ಷಣ ಕ್ರಾಂತಿಯನ್ನ ಮಾಡಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಆ ಮುಂದೆ ಹೆಜ್ಜೆಯನ್ನ ಇಡಲಾಗತ್ತೆ. ಆ ಮೂಲಕ 2004ರಲ್ಲಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಾಗತ್ತೆ. ಐಟಿಐ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಹೀಗೆ ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲಿ ಹುಟ್ಟಿ ಹಾಕಲಾಗತ್ತೆ. ಆ ಮೂಲಕ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯ, ಅದೇ ರೀತಿ ಸುತ್ತಮುತ್ತಲಿನ ಜನರಿಗೆ ಒಂದು ಸದುಪಯೋಗ ಪಡಿಸಿಕೊಳ್ಳುವಂತ ಅವಕಾಶ ಸಿಗತ್ತೆ. ಇದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಆ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನ ಕೂಡ ಇಲ್ಲಿ ನೀಡಲಾಗುತ್ತೆ. ಒಂದು ಟೈಲರಿಂಗ್ ತರಬೇತಿ ಆಗಿರ್ಬೋದು, ಅದೇ ರೀತಿ ಬ್ಯೂಟಿ ಪಾರ್ಲರ್ ತರಬೇತಿ ಕೇಂದ್ರ ಆಗಿರ್ಬೋದು, ಹಾಗೆ ಚಾಲಕ ತರಬೇತಿ ಕೇಂದ್ರ ಆಗಿರ್ಬೋದು, ಹೀಗೆ ವೃತ್ತಿಪರ ಕೌಶಲ್ಯ ತರಬೇತಿ ಇಲ್ಲಿ ನೀಡಲಾಗುತ್ತೆ. ಜೊತೆಗೆ ಸ್ವತಃ ಆರ್.ವಿ. ದೇಶಪಾಂಡೆ ಅವರು ಹೇಳಿದ ಹಾಗೆ, ಈಗ ಶಿಕ್ಷಣ ಸಂಸ್ಥೆಗಳು ಆರಂಭವಾಗಿ ಈಗಾಗಲೇ 22 ವರ್ಷಗಳ ಕಾಲ ಕಳೆದಿರುವಂತದ್ದು. ಈ 22 ವರ್ಷಗಳಲ್ಲಿ ವಿ.ಆರ್. ದೇಶಪಾಂಡೆ ಮೆಮೊರೇಬಲ್ ಟ್ರಸ್ಟ್ ವತಿಯಿಂದ ಸಾಕಷ್ಟು ಸಮಾಜಮುಖಿ ಕೆಲಸವನ್ನ ನಾವು ಮಾಡಿದ್ದೇವೆ. ಅದೆಷ್ಟೋ ಯುವಕರಿಗೆ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನ ಈಗ ನೀಡಲಾಗಿದೆ. ಆ ಮೂಲಕ ಅವರಿಗೆ ಸ್ವಂತ ಉದ್ಯೋಗವನ್ನ ಮಾಡಿಕೊಳ್ಳಲು ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಹೀಗೆ ಸಾಕಷ್ಟು ಸಮಾಜಮುಖಿ ಕೆಲಸವನ್ನ ಇವತ್ತು ವಿ.ಆರ್. ದೇಶಪಾಂಡೆ ಮೆಮೊರೇಬಲ್ ಟ್ರಸ್ಟ್ ಮಾಡ್ತಾ ಇದೆ. ಆ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಇವತ್ತು ಶಿಕ್ಷಣ ಕ್ರಾಂತಿ ಆಗಿರ್ಬೋದು, ಉದ್ಯೋಗ ಕ್ರಾಂತಿಯನ್ನ ಮಾಡ್ತಾ ಇದೆ ಎನ್ನುವಂತ ಬಗ್ಗೆ ಆರ್.ವಿ. ದೇಶಪಾಂಡೆ ಅವರು ಹೇಳ್ತಾ ಇರುವಂತದ್ದು. ಆ ಮೂಲಕ ಇವತ್ತು 22 ವರ್ಷಗಳ ಕಾಲ ಈ ಸಂಸ್ಥಾಪಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ. ಅಂದ್ರೆ 2004ರಲ್ಲಿ ಏನು ಶಿಕ್ಷಣ ಸಂಸ್ಥೆಗಳು ಹುಟ್ಟಿ ಹಾಕಿದ ಬಳಿಕ ನಂತರದ ದಿನದಲ್ಲಿ ಒಟ್ಟು 22 ವರ್ಷಗಳು ಆದವು. ಆ ಮೂಲಕ ಇವತ್ತು ಸಂಸ್ಥಾಪಕರ ದಿನಾಚರಣೆಯನ್ನ ಅರ್ಥಗರ್ಭಿತವಾಗಿ ಮಾಡಲಾಗ್ತಾ ಇದೆ ಎನ್ನುವಂತ ಬಗ್ಗೆ ಇಲ್ಲಿನ ನೆರೆದಂತವರು ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಖುದ್ದಾಗಿ ಆರ್.ವಿ. ದೇಶಪಾಂಡೆ ಅವರು ಹೇಳಿರುವಂತದ್ದು. ಶ್ರೀ ವಿಶ್ವನಾಥರಾವ್ ರಘುನಾಥರಾವ್ ದೇಶಪಾಂಡೆ ಇವ್ರ ಸ್ಮರಣಾರ್ಥ 22 ವರ್ಷ ಹಿಂದೆ ಈ ಸಂಸ್ಥೆ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ರೂಟ್ ಸಿಟಿಯಲ್ಲಿ ಉಚಿತವಾಗಿ ಕಲಿಸ್ತೇವೆ, ಉಚಿತವಾಗಿ ತಿಂಡಿ ಕೊಡ್ತೇವೆ, ಉಚಿತವಾಗಿ ವಸತಿ. 30,000ಕ್ಕಿಂತ ಹೆಚ್ಚು ಬಡ ಮಕ್ಕಳಿಗೆ ತರಬೇತಿ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸಬ್ಜೆಕ್ಟ್ ಕರೆಕ್ಷನ್ ಸರಳ 75% ಹೆಚ್ಚು ಈ ಯುವಕರು ಸ್ವಯಂ ಉದ್ಯೋಗ ಅಥವಾ ಇವತ್ತು ಉದ್ಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಹಲವಾರು ಟ್ರೈನಿಂಗ್ಗಳು ಈ ಸಂಸ್ಥೆ ಮುಖಾಂತರ ಕೊಡ್ತೇವೆ. ಈ ಸಂಸ್ಥೆಗಳು ಪ್ರಾರಂಭ ಮಾಡಿ ಲಾಭ ಮಾಡ್ಲಿಕ್ಕೆ ಮಾಡಿಲ್ಲ. ಕೇವಲ ನಮ್ಮ ಪೂಜ್ಯ ದಿವಂಗತ ತಂದೆಯವರ ಸದಿಚ್ಛೆ ಏನಿತ್ತು ಅದು ಅನುಷ್ಠಾನ ತರಲಿಕ್ಕೆ
ಮತ್ತು ನಿರುದ್ಯೋಗ ಸಮಸ್ಯೆ ಬಹಳ ಜ್ವಲಂತ ಈ ದೇಶದಲ್ಲಿ ಆಗಿದೆ. ಅದಾರ್ಥ ಕೈಗಾರಿಕೆ ಬಂದಿಲ್ಲ ಅಂತಲ್ಲ, ವ್ಯಾಪಾರ ಬೆಳೆದಿಲ್ಲ ಅಂತಲ್ಲ, ಆಗಿದೆ. ಅದು ಸಹ ಬಹಳಷ್ಟು ಜನ ಕಲಿತ ಯುವಕರು ನಿರುದ್ಯೋಗಿ ನಾವು ನೋಡ್ತೇವೆ. ಹಾಗಾಗಿ ಕುಶಲ ತರಬೇತಿಯಿಂದ ನಿರುದ್ಯೋಗ ಸಮಸ್ಯೆ ದೂರ ಮಾಡ್ಲಿಕ್ಕೆ ಸಾಧ್ಯ ಅಂತ ನನ್ನ ವಿಶ್ವಾಸ. ವೀಕ್ಷಕರೇ, VR ದೇಶಪಾಂಡೆ ಮೆಮೊರೇಬಲ್ ಟ್ರಸ್ಟ್ ವತಿಯಿಂದ ಈಗಾಗಲೇ ಒಂದು 28,000 ಜನರಿಗೆ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನ ನೀಡಲಾಗಿದೆ. ಶಿಕ್ಷಣದ ಜೊತೆಗೆ ವೃತ್ತಿಪರ ಕೌಶಲ್ಯ ತರಬೇತಿಯನ್ನ ಉಚಿತವಾಗಿ ನೀಡ್ತಾ ಇರುವಂತದ್ದು. ಆ ಮೂಲಕ ಇಲ್ಲಿ ಏನು ಸ್ವಯಂ ಉದ್ಯೋಗ ಮಾಡುವಂತವರಿಗೆ ಒಂದು ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಆ ಮೂಲಕ 70% ಜನರು ಈಗ VR ದೇಶಪಾಂಡೆ ಮೆಮೊರಿಯಲ್ ಟ್ರಸ್ಟ್ ಮೂಲಕ ಉಚಿತವಾದಂತ ವೃತ್ತಿಪರ ಕೌಶಲ್ಯ ತರಬೇತಿಯನ್ನ ಪಡೆದುಕೊಂಡು ಇವತ್ತು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ನಾವು ತಿಳಿದುಕೊಂಡಿರುವಂತದ್ದು. ಆ ಮೂಲಕ ಇಲ್ಲಿನ ಸಂಸ್ಥೆಯ ಪ್ರಮುಖರು ಹೇಳ್ತಾ ಇರುವಂತದ್ದು. ಆ ಮೂಲಕ ಇವತ್ತು ಸಮಾಜಮುಖಿ ಕೆಲಸದತ್ತ VR ದೇಶಪಾಂಡೆ ಮೆಮೊರೇಬಲ್ ಟ್ರಸ್ಟ್ ಹೆಜ್ಜೆ ಹಾಕ್ತಾ ಇರುವಂತದ್ದು ಶ್ಲಾಘನೀಯ ಎನ್ನುವಂತ ಬಗ್ಗೆ ಇಲ್ಲಿ ನೆರೆದಂತವರು ಹೇಳ್ತಾ ಇರುವಂತದ್ದು. ವೀಕ್ಷಕರೇ, ಈಗ ಪ್ರತಿ ವರ್ಷದ ಜುಲೈ 1ನೇ ತಾರೀಕಿನಂದು ಸಂಸ್ಥಾಪಕರ ದಿನಾಚರಣೆಯನ್ನ ಇಲ್ಲಿ ಆಚರಣೆ ಮಾಡಲಾಗತ್ತೆ. ಆ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನ, ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನ, ಅದೇ ರೀತಿ ಸಮಾಜಮುಖಿ ಕೆಲಸಗಳಲ್ಲಿ ಸಾಧನೆ ಮಾಡಿದಂತವರನ್ನ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲವೊಂದು ಎಲೆಮೆರೆ ಕಾಯಿಯಂತೆ ಸಮಾಜದಲ್ಲಿ ಸಾಧನೆ ಮಾಡ್ತಾ ಇದ್ದಂತವರನ್ನ, ಸಮಾಜ ಸೇವೆ ಮಾಡ್ತಾ ಇದ್ದಂತವರನ್ನ ಗುರುತಿಸಿಕೊಂಡು ಇಲ್ಲಿ ಅವರನ್ನ ಗೌರವಿಸಿ ಸನ್ಮಾನಿಸಲಾಗತ್ತೆ. ಈ ಬಾರಿಯೂ ಕೂಡ ಸಾಕಷ್ಟು ಸಾಧನೆಗೈದಂತ ಪ್ರಮುಖರನ್ನ ಇಲ್ಲಿ ಕರೆಸಿಕೊಂಡು ಬಂದು ಏನು ಸನ್ಮಾನಿಸಿ ಗೌರವಿಸಲಾಯಿತು. ವೀಕ್ಷಕರೇ, ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ಈ VR ದೇಶಪಾಂಡೆ ಮೆಮೊರಿಯಲ್ ಟ್ರಸ್ಟ್ ಯಾವ ರೀತಿ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.